ಮೊನ್ನೆ ವಾಸು ಬರ್ಡೇ ವಿಶ್ ಮಾಡೋಣ ಅಂತ ಫೋನ್ ಮಾಡಿದ್ದೆ. ಅವನ ಹತ್ರ ತುಂಬ ಮಾತಾಡಿದೆ, ವಿಶ್ ಕೂಡ ಮಾಡಿದೆ. ಆದರೆ ಆಮೇಲೆ ಗೊತ್ತಾಯ್ತು, ಅವನು ನನ್ನ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ. ಫೋನ್ ರಿಸೀವ್ ಮಾಡ್ದ, ಮಾತನ್ನು ರಿಸೀವ್ ಮಾಡಲಿ. ನನಗವನು ಪರಿಚಯ ಆದಾಗಿಂದ ಅವನಿಗೆ ವಿಶ್ ಮಾಡೋ ಅವಕಾಶನ ಕಳ್ಕೊಂಡೇ ಇರಲಿಲ್ಲ ನಾನು. ಆದರೆ ಈಗ ಆ ಅದೃಷ್ಟ ಕೂಡ ವಾಸು ಜೊತೆಗೆ ದೂರ ಹೋಗ್ಬಿಟ್ಟಿದೆ. ನಾನು ವಾಸು ಒಂದಾಗ್ತೀವೋ ಇಲ್ವೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಅವರಿಬ್ಬರು ಮೊಬೈಲ್ಗೂ ತುಂಬ ಟ್ರೈ ಮಾಡಿದೆ, ಸಿಗ್ತಿಲ್ಲ. ಅವನೆಲ್ಲಿರ್ತಾನೆ ಅಂತ ಸುನೀತಾ ಖಂಡಿತ ಗೊತ್ತಿರುತ್ತೆ. ನೀವಾದರೂ ಅವಳ ಹತ್ರ ಮಾತಾಡಿ ಅವನ ಅಡ್ರೆಸ್ ತಿಳ್ಕೊತೀರ ಪ್ಲೀಸ್. ಅವನಿಂದ ನನಗೆ ಯಾವ ಭರವಸೆನೂ ಬೇಕಿಲ್ಲ. ಅದಕ್ಕೆ ಈ ದುಡ್ಡಲ್ಲಿ ಅವನಿಗೊಂದು ಶರ್ಟ್ ಕೊಂಡ್ಕೊಂಡು ನನ್ನ ಬರ್ಡೇ ಗಿಫ್ಟ್ ಕೊಡೋಕ್ಕಾಗತ್ತಾ? ಸ್ವೀಕರಿಸ್ತಾನೋ ಇಲ್ವೋ? ಸ್ವೀಕರಿಸ್ತಾ ಇದ್ರೆ ಮನೆ ಒರೆಸೋದಕ್ಕಾದ್ರೂ ಇಟ್ಕೊಂಡು, ಆಗಲ್ಲ ಅನ್ಬೇಡಿ. ಅದಕ್ಕೆ ನೀವೇ ಕೆಲಸ ಮಾಡಬೇಕು. ಖಂಡಿತ ಟ್ರೈ ಮಾಡ್ತೀನಿ ದೇವ್ಕಿ. ನೀವು ಟ್ರೈ ಮಾಡಿದ್ರೆ ಹಾಗೆ ಆಗುತ್ತೆ. ಅದಕ್ಕೆ ಈ ಬರ್ಡೇ ಮಿಸ್ ಆಗದೆ ಇರಲಿ ಅಂತ ನನ್ನ ಆಸೆ. ಪದ್ಮ, ಹೊರಡೋಣ. ದೇವಕಿ, ನಾವು ಹೊರಡ್ತೀವಿ. ನಿನಗೆ ಬೇಲ್ ಸಿಕ್ಕಿರೋ ವಿಷಯ ಅಪ್ಪ ಹೆಂಗೆ ಹೇಳಿದ್ದೀನಿ. ಅವ್ರು ಬಂದರೂ ಬರ್ಬೋದು, ಮನಸ್ಸು ತಡೆಯಲ್ಲ ಅವರಿಗೆ. ನಡಿ ಪದ್ಮ.
ಅಲ್ಲ ಗಿರ್ಜಕ್ಕ, ಆ ದೇವ್ಕಿ ನನ್ನ ಮಗುನ ಕೊಲೆ ಮಾಡಿದ್ರು ಆರಾಮಾಗಿ ಬೇಲ್ ತೊಗೊಂಡು ಹೊರಗೆ ಬಂದ್ಲು. ನೀನೇ ಹೇಳಿದ್ದೆ ಅವಳಿಗೆ ಈ ಕೇಸ್ನಲ್ಲಿ ಬೇಲ್ ಕೂಡ ಸಿಗಲ್ಲ ಅಂತ. ನನಗಂತೂ ಈಗ ಈ ಕೇಸ್ ಮೇಲೆ ನಂಬಿಕೆನೇ ಹೊರಟೋಗಿದೆ. ಆ ದೇವ್ಕಿಗೆ ಶಿಕ್ಷೆ ಆಗೋದು ಇನ್ನೂ ಮರೀಚಿಕೆ ಮಾತ್ರ. ಇಲ್ಲ ಯಶು, ದೇವಕಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಇಲ್ಲ ಗಿರ್ಜಕ್ಕ, ಅದು ಖಂಡಿತ ಸಾಧ್ಯ ಇಲ್ಲ. ಚೇತು ಕೇಸ್ನಲ್ಲೂ ಹೀಗೆ ಹೇಳಿದ್ದೆ ನೀನು. ನಿನ್ನಿಂದ ಬೇಲ್ ಕೂಡ ಕೊಡ್ಸೋಕ್ಕಾಗಲಿಲ್ಲ ಅವನಿಗೆ. ಅದೇ ಬೇರೆ ಇದೇ ಬೇರೆ ಯಶು. ಇದರಲ್ಲಿ ಅವಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾಳೆ. ಹೌದು ಗಿರ್ಜಕ್ಕ, ಅದು ನನಗೂ ಗೊತ್ತಿದೆ. ಈಗ ನನಗೆ ಅನ್ನಿಸ್ತಾ ಇದೆ, ಸಿಕ್ಕಾಕೊಂಡಿರೋರು ಬಚಾವಾಗ್ತಾರೆ, ಏನೂ ತಪ್ಪು ಮಾಡದೇ ಇರೋರು ಸಿಕ್ಕಾಕೊಳ್ತಾರೆ ಅಂತ. ನನಗೀಗ ಈ ಮಗು ಕೊಲೆ ಕೇಸ್ ಬಗ್ಗೆ ಆಸಕ್ತಿನೇ ಹೊರಟೋಗಿದೆ. ಅದ್ರ ಬದಲು ನನ್ನ ಮೊದಲನೇ ಮಗು ಕಳೆದೋಯ್ತು ಅಂದ್ಲಲ್ಲ, ಆ ಕಳ್ತನದ ಆರೋಪನ ದೇವ್ಕಿ ಮೇಲೆ ಹಾಕಿ ಕೇಸ್ ಹಾಕಿದ್ರೆ ಹೇಗೆ? ಕಳ್ಳತನದ ಆರೋಪನ ನೇರವಾಗಿ ಅವಳ ಮೇಲೆ ಹೊರಿಸೋದಕ್ಕೆ ಸಾಧ್ಯ ಇಲ್ಲ ಯಶು. ಮಗು ನಾಪತ್ತೆ ಆಗಿದ್ದು ಅವಳ ಮನೆಯಿಂದನೇ ತಾನೆ. ಅವಳೇ ಅದನ್ನು ಮಾಡಿಸಿದಾಳೆ ಅಂದರೆ ಅರೆಸ್ಟ್ ಆಗತ್ತೆ. ಆ ಹಿಂಸೆ ತಡೆಯೋಕ್ಕಾಗದೆ ಮಗುನ ಕೊಡೋದಕ್ಕೆ ಮುಂದಾಗ್ಬೋದಲ್ವಾ? ಅವಳೇ ಮಾಡಿಸಿದಾಳೆ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ ಯಶು. ಬೇರೆ ಯಾರಾದರೂ ಮಾಡಿಸಿರ್ಬೋದು. ಬೇರೆ ಯಾರೇ ಮಾಡಿದ್ರು ಅವ್ರು ದೇವ್ಕಿಗೆ ಬೇಕಾದವರೇ ಆಗಿರ್ತಾರೆ. ದೇವ್ಕಿಗೆ ಹಿಂಸೆ ಆದರೆ ಅವಳ ಮೇಲಿನ ಕನಿಕರದಿಂದ ಮಗುನ ಕೊಡೋದಕ್ಕೆ ಮುಂದಾಗ್ತಾರೆ. ಆ ರೀತಿ ಯಾಕೆ ಮಾಡೋಕ್ಕಾಗಲ್ಲ? ಅಟ್ಲೀಸ್ಟ್ ಬದುಕಿ ಉಳಿದಿರೋ ನನ್ನ ಮೊದಲನೇ ಮಗುನಾದರೂ ನನಗೆ ದಕ್ಕಲಿ. ಯಶು, ಅವಿನಾಶ್ನ ಒಂದು ಮಾತು ಕೇಳಿ ನೋಡ್ತೀನಿ. ಹೇಳು ರಘು. ನಿನ್ನ ಹತ್ರ ಇನ್ನೊಂದು ವಿಚಾರ ಚರ್ಚೆ ಮಾಡಬೇಕಿತ್ತು. ಈ ವಿಷಯ ನಿನ್ನ ಹತ್ರನೇ ಇರಲಿ ಅವಿನಾಶ್. ದೇವಕಿ ಹೆತ್ತ ಮಗು ಕಳುವಾಯ್ತಲ್ಲ, ಅದನ್ನು ಅವಳೇ ಬಚ್ಚಿಟ್ಟು ಈಗ ನಾಟಕ ಆಡ್ತಾ ಇದ್ದಾಳೆ ಅಂತ ಈಗ ನಾವೊಂದು ಕಂಪ್ಲೇಂಟ್ ಕೊಡ್ಬೋದಾ? ಅದರಿಂದ ಏನಾಗತ್ತೆ ಹೇಳು? ದೇವಕಿನ ಅರೆಸ್ಟ್ ಮಾಡಿ ಬಾಯಿ ಬಿಡಿಸ್ಬೋದಲ್ವಾ? ನಿಜ ವಿಚಾರ ಏನು ಅಂತ ಗೊತ್ತಾಗುತ್ತಲ್ವಾ? ನೀನು ಹ್ಞೂ ಅಂದರೆ ನಾನು ಇವತ್ತೇ ಭಾರದ್ವಾಜ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನೀನು ಒಂದು ಮಾತು ಹೇಳು. ರಘು, ದೇವಕಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗಲೇ ನೀನು ದೇವಕಿ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಈಗ ಇದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಾಗೆ FIR ಕೋರ್ಟಿಗೆ ಸಬ್ಮಿಟ್ ಮಾಡಾಗಿದೆ. ಭಾರದ್ವಾಜ್ ಇದೊಂದು ತಲೆನೋವು ಕೇಸು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಏನಿಲ್ಲ ಅವಿನಾಶ್, ಬದುಕಿರೋ ಆ ಮಗುನಾದರೂ ಸಿಗುತ್ತೇನೋ ಅನ್ನೋ ಸಣ್ಣ ಆಸೆ. ಯಶು ಅಂತೂ ಪೂರ್ತಿ ತಲೆ ಕೆಡಿಸ್ಕೊಂಡಿದ್ದಾಳೆ. ರಘು, ಈ ಕೇಸ್ನ ಏನು ಮಾಡಿದ್ರೂ ಪ್ರಯೋಜನ ಇಲ್ವೋ? ಕೋರ್ಟ್ ಏನು ಆರ್ಡರ್ ಮಾಡುತ್ತಾ ನೋಡೋಣ. ಒಂದು ವೇಳೆ ಕೋರ್ಟ್ನಲ್ಲಿ ಮಗು ಹುಡುಕಿ ಅಂತ ಆರ್ಡರ್ ಮಾಡಿದರೆ ಪೊಲೀಸ್ನವ್ರು ಹುಡುಕ್ಲೇಬೇಕಾಗತ್ತೆ. ಇನ್ನು ಮುಂದೆ ನಾನಾಗಲಿ ಭಾರದ್ವಾಜ್ ಆಗಲಿ ಏನು ಮಾಡೋಕ್ಕಾಗೋದಿಲ್ಲ. ಐ ಆಮ್ ಸಾರಿ. ಅವನೇನು ಮಾಡೋಕ್ಕಾಗಲ್ವಂತೆ. ಇನ್ಮೇಲೆ ಏನಿದ್ರು ಕೋರ್ಟ್ ಏನು ಆರ್ಡ್ರ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ. ಅಂತೂ ನನ್ನ ಜೀವನದಲ್ಲಿ ಸಿಗೋದು ಬರೀ ಸೋಲ್ ಮಾತ್ರ. ನನ್ನ ಸೋಲ್ಗೆ ನಾನೇ ಉತ್ತರ ಕಂಡುಕೊಳ್ತೀನಿ. ನಿಮ್ಮಿಂದ ಅಂತೂ ಖಂಡಿತ ಏನೂ ಆಗಲ್ಲ, ನನಗೆ ಗೊತ್ತಾಯ್ತು. ಹಲೋ ದೇವ್ಕಿ, ಕಳೆದು ಹೋಗಿರೋ ನಿನ್ನ ಮಗುವಿನ ಕೇಸಿನ ಬಗ್ಗೆ
ವಾರಕ್ಕೊಂದು ದಿವಸ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿ ಬರಬೇಕು. ಕಾನೂನು ಇರೋದೇ ಹಾಗೇನೆ. ಅದು ಕೊಲೆ ಕೇಸ್. ಛೆ, ಏನೇ ಆದರೂ ಹಿಂಸೆನೇ. ಸದ್ಯ ಜಾಮೀನು ಸಿಗ್ತಲ್ಲ ಅಪ್ಪಯ್ಯ, ಇಲ್ಲಾಂದರೆ ಜೈಲಲ್ಲೇ ಕೊಳಿಬೇಕಾಗ್ತಿತ್ತು. ಅದು ಇನ್ನೂ ಹಿಂಸೆ ಆಗಿರೋದು. ಇದು ಒಂದಿನ ಪರವಾಗಿಲ್ಲ, ಯಾರಾದರೂ ಪರಿಚಯದವ್ರು ನೋಡಿದ್ರೆ ಅವಮಾನ ಆಗತ್ತೆ. ಆ ಅವಮಾನ ಸಾಯಲಿ ವಿದ್ಯಾ. ನೀವೇ ಕತೆ ಏನು? ಇವಿದೇನು ಕತೆ? ದೇವಕಿ ವಿಚಾರ ಅವಿನಾಶ್ಗೆ ಗೊತ್ತಾಗೇ ಆಗತ್ತೆ. ನಾವು ಜನಗಳಿಂದ ಮುಚ್ಚಿಡ್ಬೋದು, ಆದರೆ ಅವಿನಾಶ್ ಪೊಲೀಸ್ ಆಫೀಸರ್, ಎಲ್ಲ ಗೊತ್ತಾಗತ್ತೆ. ಗೊತ್ತಾಗದೆ ಏನು? ದೇವಕಿ ಕೊಲೆ ಮಾಡಿದಾಳೆ, ಅವಳನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮೊದಲು ಸುದ್ದಿ ಕೊಟ್ಟಿದ್ದೆ ಅವಿನಾಶು. ಮತ್ತೆ ನಾಳೆ ಅವರು ನೀವಿನ ಮದುವೆ ಆಗಲ್ಲ ಅಂದರೆ? ನನಗೂ ಆ ಚಿಂತೆ ಕಾಡ್ತಾನೆ ಇದೆ. ಆದರೆ ಅವಿನಾಶ್ ಅಂಥವ್ರಲ್ಲ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ಕೊಲೆ ಮಾಡಿದವರ ಮನೆಯಲ್ಲಿ ಸಂಬಂಧ ಬೆಳೆಸೋಕೆ ಯಾರೂ ಒಪ್ಪಲ್ಲ. ಅದರಲ್ಲೂ ಅವಿನಾಶ್ ತುಂಬ ಗೌರವ ಇಟ್ಕೊಂಡಿರೋ ಅಧಿಕಾರಿ. ಅವರನ್ನು ಕಂಡ್ರೆ ಇಡೀ ಡಿಪಾರ್ಟ್ಮೆಂಟ್ಗೆ ಭಯ ಭಕ್ತಿ ಇದೆ. ನಾಳೆ ಇವರಿಂದಲೇ ಸಣ್ಣ ಮಾತು ಕೇಳಬೇಕಾಗಬಹುದು ಅಂತ ಅವ್ರ ಮನಸ್ಸಿಗೂ ಬಂದರೆ? ಅದು ನಿಜಾನೇ. ಇನ್ನೊಬ್ಬರಿಗೆ ಕಾನೂನು ಪಾಠ ಹೇಳೋರ ಮನೇಲೇ ಇಂಥವ್ರಿದ್ದಾರೆ ಅನ್ನೋ ಮಾತು ಬಂದೇ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಈಗ ನಮ್ಮ ಮನೇಲಿ ಇಂಥ ದುರಂತ ನಡೆದ್ರೆ ನಾವೆಲ್ಲ ಎದುರಿಸಲೇಬೇಕಾಗತ್ತೆ. ಅದು ಅನಿವಾರ್ಯ. ಆದರೆ ಅವಿನಾಶ್ಗೆ ಆ ಅನಿವಾರ್ಯತೆ ಬೇಕಿಲ್ಲ. ಇನ್ನೂ ಮದುವೆ ಆಗಿಲ್ಲ, ಸಂಬಂಧ ಬೆಳೆದಿಲ್ಲ. ಮುಂದೆ ಮಾತು ಕೇಳೋ ಸಂದರ್ಭ ಬಂದರೂ ಬರ್ಬೋದು. ನನಗೆ ಯಾಕೆ ಈ ಕುಟುಂಬದ ಜೊತೆ ಸಂಬಂಧ ಅಂತ ಎಲ್ಲರ ಥರ ಅವರು ಯೋಚಿಸಿದ್ರೆ? ನೀವೇ ಅದೃಷ್ಟನೇ ಸರಿ ಇಲ್ಲ. ಬಂದು ಗಂಡುಗಳೆಲ್ಲ ಏನೋ ನೆಪ ತೆಗೆದು ಬೇಡ ಅಂದರು. ಈಗ ಇದು ಹಾಗೆ ಆಗ್ಬಿಟ್ರೆ ಅವಳಿಗಿನ ಜೀವಮಾನದಲ್ಲೇ ಮದುವೆ ಯೋಗ ಇರಲ್ಲ. ಏನು ಮಾಡೋದಪ್ಪ ಈಗ? ನೀವೇ ಏನಂತಾಳೆ ಅವಿನಾಶ್ ಬಗ್ಗೆ? ನಾನು ಅವಳನ್ನು ಕೇಳಿಲ್ಲ. ಈ ಗಲಾಟೆಯಲ್ಲಿ ಯಾರಿಗೆ ಗೊತ್ತಾಗತ್ತೆ ಹೇಳಿ? ನೀನು ನೀವಿನ ಕೇಳು. ಅವಿನಾಶ್ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ನಾನು ಇವತ್ತೇ ಹೋಗಿ ಅವಿನಾಶ್ ಹತ್ರ ಮಾತಾಡ್ತೀನಿ. ಹಳೆಬೀಡಿಗೆ ಬರೋಕ್ಕೆ ಹೇಳಿ ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ಆದಷ್ಟು ಬೇಗ ಮದುವೆನೂ ಮಾಡಿ ಮುಗಿಸ್ಬಿಡ್ಬೇಕು. ನಿಶ್ಚಿತಾರ್ಥ ಕಮಿಟ್ಮೆಂಟ್ ಆಗಲ್ಲ. ಈಗ ಸುಮತಿ ಮದುವೆ ಮುರಿದು ಬಿದ್ದಿದೆಯಲ್ಲ, ಹಾಗಾಗಬಾರ್ದು. ಹಾಗಾದರೆ ನಾನು ಈಗಲೇ ಅವಿನಾಶ್ ಹತ್ರ ಹೊರಡ್ತೀನಿ. ನನಗಂತೂ ಯಶುನ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಗಿರ್ಜಕ್ಕ. ಬರ್ತಾ ಬರ್ತಾ ಅವಳು ತುಂಬ ಸೆನ್ಸಿಟಿವ್ ಆಗ್ತಾ ಇದ್ದಾಳೆ. ಹಾಗೆ ಒರಟಾಗಿ ಮಾತಾಡ್ತಾ ಇದ್ದಾಳೆ. ಅವಳು ಹೇಳೋದ್ರಲ್ಲೂ ಅರ್ಥ ಇದೆ ರಘು. ಬಯಸಿ ಬಯಸಿ ಪಡೆದಿದ್ದ ಮಗು ಕೈಗೆ ಸಿಗದೆ ಇದ್ರೆ ಹೇಗಾಗಬೇಕು ಹೇಳು? ಅವಳೀಗ ಬರೀ ಸೋಲಿನ ಮುಖನೇ ನೋಡ್ತಿದ್ದಾಳೆ. ಆ ಸೋಲಿಗೆ ನಾನು ನೀನು ಎಲ್ಲರೂ ಕಾರಣಕರ್ತರ ಕಾಣ್ತಿದ್ದೀವಿ ಅವಳಿಗೆ. ನಾವು ಏನು ಮಾಡಿದ್ದೀವಿ ಹೇಳಿ? ನಮ್ಮಿಂದಾಗೋ ಎಲ್ಲ ಪ್ರಯತ್ನನೂ ನಾವು ಮಾಡಿದ್ದೀವಿ. ನಮ್ಮ ಕೈ ಮೀರಿದ ಪ್ರತಿಫಲಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ರಘು, ಇಲ್ಲಿ ನಾನು ನೀನು ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಅಲ್ಲ. ಯಶೋಗೆ ಆ ರೀತಿ ಭಾವನೆ ನಮ್ಮ ಮೇಲೆ ಇಲ್ವೂ ಇಲ್ಲ. ಅವಳು ಮನಸ್ಸಲ್ಲಿ ಸೇರ್ಕೊಂಡಿರೋ ಕಹಿ ಅನುಭವಗಳು ಅವಳಿಂದ ಈ ರೀತಿ ಮಾತನಾಡಿಸ್ತಾ ಇದೆ ಅಷ್ಟೇ. ನಾನು ನೀನು ಇದನ್ನು ಸಹಿಸ್ಕೋಬೇಕು. ಅದೊಂದೇ ದಾರಿ ನಮ್ಗೆ ಉಳಿದಿರೋದು. ಸಹಿಸ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಗಿರ್ಜಕ್ಕ. ಕಳೆದ 5-6 ವರ್ಷಗಳಿಂದ ಒಂದು ಮಗುಗೋಸ್ಕರ ಏನೇನು ಮಾತು ಕೇಳಿದ್ದೀನಿ, ಏನೇನು ನೋವು ಅನುಭವಿಸ್ತೀನಿ ಅನ್ನೋದು ನನಗೊಬ್ಬನಿಗೆ ಮಾತ್ರ ಗೊತ್ತು. ಎಷ್ಟೋ ಸಲ ಈ ಮದುವೆ ನನಗೆ ಯಾಕೆ ಬೇಕಿತ್ತು ಅನ್ನೋ ಯೋಚನೆ ಮನಸ್ಸಲ್ಲಿ ಸುಳಿಯುವಷ್ಟು ಕಟುವಾಗಿ ಮಾತಾಡಿದಾಳೆ. ಆದರೆ ನಾನು ಏನು ಮಾತಾಡದೆ ಎಲ್ಲವನ್ನು ತಡ್ಕೊಂಡಿದ್ದೀನಿ. ಕಿರ್ಚಕ್ಕ, ಯಶು ಇನ್ಯಾವತ್ತೂ ಇನ್ನೊಂದು ಮಗುವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಈ ಮಗು ಆಗಿದ್ದೆ ಅವಳ ಅದೃಷ್ಟ. ಅವಳ ಗರ್ಭಕೋಶ ತೆಗೆದೇ ಇದ್ರೆ ಅವಳ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ.
ಹಾಗಾದ್ರೆ ಮುಂದೇನು ಗತಿ ರಘು? ಯಶುಗೆ ಈ ವಿಚಾರ ಗೊತ್ತಾ? ಇಲ್ಲ, ದೇವಕಿ ಹತ್ರ ಹೇಳಿದ್ರಂತೆ ಹರಿಣಿರಾವ್. ದೇವಕಿ ನನ್ನ ಹತ್ರ ಹೇಳಿದ್ಲು. ಹಾಗಾದ್ರೆ ಯಶುಗ್ ಮಗು ಆಗೋದಿಲ್ಲ ಅನ್ನೋ ವಿಚಾರ ತಿಳ್ಕೊಂಡು ದೇವಕಿ ಹೀಗೆ ಮಾಡಿರ್ಬೋದಾ? ಛೇ, ಈ ಸಮಯದಲ್ಲಿ ಅಂತ ಮಾತು ಯಾಕೆ ಗಿರಿಜಕ್ಕ? ಲಾಯರ್ಗಳಿಗೆ ತಲೆ ಓಡೋದೇ ಇಂಥ ತರ್ಕದಲ್ಲಿ ಅನಿಸುತ್ತೆ. ನನಗೀಗ ದೇವಕಿಗಾಗೋ ಶಿಕ್ಷೆಗಿಂತ ಯಶು ಎದುರಿಸ್ಬೇಕಾಗಿರೋ ಈ ಆಘಾತನೇ ಹೆಚ್ಚು ಕಾಡ್ತಾ ಇದೆ. ಮಗು ಇಲ್ಲದೆ ಇದ್ರೆ ಆ ನೋವನ್ನು ನಾನು ಸಹಿಸಬಲ್ಲೆ, ಆದರೆ ಯಶು ಯಾವುದನ್ನು ಸಹಿಸಲ್ಲ. ಅದರಲ್ಲೂ ಈಗ ಗರ್ಭಕೋಶ ತೆಗಿಬೇಕು ಅನ್ನೋ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ಬದುಕಿ ಉಳಿತಾಳೆ ಅನ್ನೋ ನಂಬಿಕೆ ನನಗಿಲ್ಲ.